ಈ ಕ್ಷಣದ ಅಪ್ಡೇಟ್ ಎಚ್ ಡಿ ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿದೆ ಅನ್ನುವಂಥದ್ದು ಬರ್ತಾ ಇರ್ತಕ್ಕಂಥದ್ದು. ಬೆಳಗಿನಿಂದಲೂ ಕೂಡ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ಮಂಡನೆ ಆಗಿ ಬೇಲ್ ಸಿಗಬೇಕೋ ಬೇಡವೋ ಅಂತ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಲಾಗಿದೆ. KR ನಗರಕ್ಕೆ ಹೋಗೋ ಹಂಗಿಲ್ಲ ಅಷ್ಟೇ. ಮತ್ತೆ ಪ್ರಕರಣ ಇತ್ಯರ್ಥ ಆಗೋವರೆಗೂ ಕೂಡ ಅಲ್ಲಿ ಹೋಗೋ ಹಂಗಿಲ್ಲ. ಸ್ಥಳ ಎಲ್ಲಿ ಘಟನೆ ನಡೆದಿದೆ ಅಲ್ಲಿಗೆ ಹೋಗೋ ಹಾಗಿಲ್ಲ. ಇಬ್ಬರು ಶ್ಯೂರಿಟಿ, 5 ಲಕ್ಷ ಬಾಂಡ್ ಷರತ್ತು. ರೇವಣ್ಣ ಅವರಿಗೆ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಲಾಗಿದೆ. ಸಾಕ್ಷ್ಯ ನಾಶ ಮಾಡಬಾರ್ದು ಅಂತ ಕೋರ್ಟ್ ಆದೇಶ ಕೊಟ್ಟಿದೆ. ಈ ಪ್ರಕರಣ ಕ್ಷಣಕ್ಕೊಂದು ತಿರುವು ಪಡ್ಕೊಳ್ತಾ ಬಂದಿದ್ದನ್ನ ಇಡೀ ದಿನ ವೀಕ್ಷಕರೇ ನೀವು ನೋಡಿದ್ದೀರಾ. ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಸಾಕಷ್ಟು ಈ ಪ್ರಕರಣದ ಅಪ್ಡೇಟ್ನ ಫಸ್ಟ್ ಹ್ಯಾಂಡ್ ಅಪ್ಡೇಟ್ಸ್ನ ಕೊಟ್ಟಿದೆ. ಬೇರೆ ಎಲ್ಲೂ ಸಿಗದಂತಹ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ. ಷರತ್ತುಬದ್ಧ ಜಾಮೀನು ಎಚ್ ಡಿ ರೇವಣ್ಣ ಅವರಿಗೆ. ಈಗ ಮುಂದಿರ್ತಕ್ಕಂಥದ್ದು ಕೇಸ್ ಹೇಗೆ ಹೋಗುತ್ತೆ. ಜೈಲಿನಿಂದ ಹೊರಗಡೆ ಬಂದಾಯ್ತು, ಜಾಮೀನು ತಗೊಂಡು ಹೊರಗಡೆ ಬಂದಾಯ್ತು, ಕಸ್ಟಡಿಗೆ ತಗೊಳ್ಳೋ ಪ್ರಶ್ನೆ ಇಲ್ಲ. ಹಾಗಾದ್ರೆ ವಿಚಾರಣೆ ಹೇಗೆ ನಡೆಯುತ್ತೆ? ರೇವಣ್ಣಗೆ ಜಾಮೀನು ಸಿಕ್ಕಿದ ಬೆನ್ನಲ್ಲೇ ಅವರ ಬೆಂಬಲಿಗರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಆಬ್ವಿಯಸ್ಲಿ ಇದೆಲ್ಲ ಒಂದು ರೀತಿಯ ರಾಜಕೀಯ ಆಯಾಮ ಕೂಡ ಇರುತ್ತೆ. ಇದಕ್ಕೆ ಪಟಾಕಿ ಸಿಡಿಸಿ ಅಭಿಮಾನಿಗಳು ಸಂಭ್ರಮ ಪಟ್ಟಿದ್ದಾರೆ. ಪರಪ್ಪನ ಅಗ್ರಹಾರದ ಬಳಿಯೂ ಕೂಡ ಸಂಭ್ರಮ ನಡೆದಿದೆ. ಅಪ್ಡೇಟ್ ಕೊಡೋದಕ್ಕೆ ಹಾಸನದಿಂದ ಖುಷ್ವಂತ್ ನೇರ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, ಎಚ್ ಡಿ ರೇವಣ್ಣ ಅವ್ರಿಗೆ ಜಾಮೀನು ಮಂಜೂರಾಗಿರ್ತಕ್ಕಂಥದ್ದು ಅನ್ನೋದು ಸುಮ್ಮನೆ ಜಾಮೀನು ಸಿಗೋದಿಲ್ಲ. ಖುಷ್ವಂತ್, ನೀವೆಲ್ಲ ವಾದ ಪ್ರತಿವಾದವನ್ನು ಗಮನಿಸಿದ ಹಾಗೆ ಇದು ಕಿಡ್ನಾಪ್ ಪ್ರಕರಣಕ್ಕೆ ಬರುತ್ತಾ ಇಲ್ವಾ, ಅವ್ರಿಗೆ ಜೀವ ಬೆದರಿಕೆ ಇದೆಯಾ ಇಲ್ವಾ, ಸಂತ್ರಸ್ತೆಗೆ ಅವ್ರ ಹೇಳಿಕೆ ಇದೆಲ್ಲದನ್ನು ಅಳೆದು ತೂಗಿ ನ್ಯಾಯಾಧೀಶರು ಜಾಮೀನು ಮಂಜೂರು ಮಾಡಿರ್ತಾರೆ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎಲ್ಲೋ ಒಂದ್ ಕಡೆ ಬಹಳ ದೊಡ್ಡ ಸಂಭ್ರಮ ನಡೀತಾ ಇದೆ ಅಂತ. ಹಾಸನದಲ್ಲಿ ಏನಿದೆ ಪರಿಸ್ಥಿತಿ? ಈಗಾಗಲೇ ಶ್ರೀಲಕ್ಷ್ಮಿ ರೇವಣ್ಣ ಅವರಿಗೆ ಕಿಡ್ನಾಪ್ ಕೇಸ್ನಲ್ಲಿ ಬೇಲ್ ಸಿಗುತ್ತೋ ಇಲ್ವಾ ಅಂತ ನಿರೀಕ್ಷೆಯಲ್ಲಿ ಅವರ ಬೆಂಬಲಿಗರು ಇದ್ದರು. ಆದರೆ ಯಾವಾಗ ಬೇಲ್ ಅವರಿಗೆ ಜಾಮೀನು ಸಿಕ್ತೋ ರೇವಣ್ಣ ಅವರಿಗೆ ಹೊಳೆನರಸೀಪುರದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮವನ್ನು ಆಚರಣೆ ಮಾಡಿದ್ದಾರೆ. ನಾನೀಗ ಹೊಳೆನರಸೀಪುರದಲ್ಲಿದ್ದೇನೆ. ಅವರ ಬೆಂಬಲಿಗರು ಇಲ್ಲಿ ಕೆಲವರಿದ್ದಾರೆ, ಅವರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಪಟಾಕಿ ಸಿಡಿಸಿದಂಥ ಸಂದರ್ಭದಲ್ಲಿ ಓರ್ವ ರಾಜಣ್ಣಕ್ಕಂಥ ವ್ಯಕ್ತಿಯನ್ನು ಕೂಡ ಬಂಧಿಸಿದ್ರು, ಪೊಲೀಸರು ಕರೆದೊಯ್ದರು, ಯಾವುದೇ ಅಹಿತಕರ ಘಟನೆ ನಡೆದಿರಲಿ ಅಂತ. ಹಾಗೆ ಇನ್ನೊಂದು ಕಡೆ ಅವರ ಅಭಿಮಾನಿಗಳಿಗೂ ಸಾಕಷ್ಟು ರೇವಣ್ಣ ಅವರಿಗೆ ಬೇಲ್ ಸಿಕ್ಕಿರೋದು ಖುಷಿ ತಂದಿದೆ. ಹೀಗಾಗಿ ಅವರು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಅವ್ರನ್ನ ಮಾತಾಡ್ತಾರೆ. ಸರ್ ಹೇಳಿ, ರೇವಣ್ಣ ಅವರಿಗೆ ಈಗ ಬೇಲ್ ಸಿಕ್ಕಿದೆ, ಏನು ಹೇಳ್ತೀರಾ? ನಮಗೆ ಹೊಳೆನರಸೀಪುರ ತಾಲೂಕಿಗೆ ಹಬ್ಬದ ವಾತಾವರಣ ಇವತ್ತು. ಪಾಪ ಅವ್ರು ಏನು ತಪ್ಪು ಮಾಡದೇ ಇದ್ದಾರನ್ನ ತಗೊಂಡೋಗಿ ಇವತ್ತು ಜೈಲಿನಲ್ಲಿ ಸುಮಾರು 5 ದಿನ ಕೂರಿಸಿದ್ದಾರೆ. ಅವರು ಇಡೀ ಹೊಳೆನರಸೀಪುರ ತಾಲೂಕಿಗೆ ನಮಗೆಲ್ಲ ಅವರು ದೇವರಿದ್ದಂಗೆ. ಅವರು ಇವತ್ತು ಅವ್ರನ್ನ ಕಾಪಾಡಿದೆ ಅಂದರೆ ಶ್ರೀ ಲಕ್ಷ್ಮೀದೇವಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದ್ದ ಅದೇ ಕಾಪಾಡಿರೋದು. ಇನ್ನು ಯಾರೂ ಕಾಪಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರು ಯಾವ ಕಾರಣಕ್ಕೂ ಯಾವ ಹೆಣ್ಮಕ್ಳಿಗೂ ಯಾವ ತೊಂದರೆನೂ ಕೊಟ್ಟಿಲ್ಲ. ಅವರು ಇವರೇನೆ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಇಲ್ಲೂ ಸಲ್ಲದ ಕೇಸ್ ನೋಡ್ಬೋದು. ಒಟ್ಟಾರೆಯಾಗಿ ಶ್ರೀಲಕ್ಷ್ಮಿ ಇಲ್ಲಿ ಎಲ್ಲರೂ ಪಟಾಕಿಯನ್ನು ಸಿಡಿಸಿ ಹೊಳೆನರಸೀಪುರದ ಟೌನ್ನಲ್ಲಿ ಸಾಕಷ್ಟು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ರೇವಣ್ಣನವರಿಗೆ ಈ ಕಿಡ್ನಾಪ್ ಕೇಸಲ್ಲಿ ಬೇಲ್ ಆಗುತ್ತೋ ಇಲ್ವೋ ಅನ್ನುವಂತಹ ಒಂದು ಆತಂಕದಲ್ಲಿ ಅವರ ಬೆಂಬಲಿಗರು ಒಂದ್ ಕಡೆ ಇದ್ರು. ಸಾಕಷ್ಟು ಈ ಪ್ರಕರಣ ತಿರುವನ್ನ ಕೂಡ ಪಡಿತಾ ಇರುವಂತದ್ದು. ಸದ್ಯಕ್ಕೆ ಈಗ ಅವರ ಬೆಂಬಲಿಗರಿಗೆ ಒಂದು ರಿಲೀಫ್ ಸಿಕ್ಕಿದಂತೆ ಆಗಿದೆ ಅಂತ ಹೇಳ್ಬೋದಾಗಿದೆ. ಶ್ರೀಲಕ್ಷ್ಮಿ ರೈಟ್, ಸಂಪರ್ಕದಲ್ಲಿರಿ ಖುಷ್ವಂತ. ಹಾಗೇನೆ ರಂಜಿತ್ ಶಿರಿಯಾರ್ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಏನಿದೆ ಈ ಕ್ಷಣದ ಅಪ್ಡೇಟ್? ಖಂಡಿತ ಶ್ರೀಲಕ್ಷ್ಮಿ, 2 ಬಾರಿ ಬೇಲ್ ರಿಜೆಕ್ಟ್ ಆದಾಗ ಇವತ್ತೇನಾಗುತ್ತೆ ಏನು ಅನ್ನೋ ಬಗ್ಗೆ ಒಂದು ಆತಂಕ ಅಂತೂ ರೇವಣ್ಣ ಅವರ ಬೆಂಬಲಿಗರಲ್ಲಿ ಖಂಡಿತ ಇತ್ತು. ಆದರೆ ನಿನ್ನೆ ರಿಲೀಸ್ ಆದಂಥ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ರಿಲೀಸ್ ಆದಂಥ ಆ ಸಂತ್ರಸ್ತೆ ಅಂತೇಳಿ ಹೇಳ್ತಾ ಇದ್ದಂಥ ಈ ಮಹಿಳೆ ಏನಿದ್ದಾರೆ ಅವರು ಯೂಟರ್ನ್ ಹೊಡೆದಂಥ ವಿಡಿಯೋ ಅದು ಇವತ್ತು ಬಹಳ ಪ್ರಮುಖವಾದಂಥ ಸಾಕ್ಷಿ ಆಯಿತು. ರೇವಣ್ಣನವರು ಕಿಡ್ನಾಪ್ ಕೇಸ್ನಲ್ಲಿ ಇದ್ದಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಅವರೇ ಸ್ವತಃ ಆಡಿರುವಂಥ ಮಾತು ಅದು ಇವತ್ತು ಪರಿಗಣನೆ ಮಾಡಿದಂಥ ನ್ಯಾಯಾಧೀಶರು ಅದನ್ನು ಪರಿಗಣಿಸಿ ಇವತ್ತು ಬಹುತೇಕ ಬೇಲ್ ಆಗುತ್ತೆ ಅನ್ನೋ
ಒಂದಿಷ್ಟು ವಿಚಾರಗಳಿದ್ವು, ಸೂಕ್ಷ್ಮತೆ ಇತ್ತು. ಕೊನೆಗೂ ಕೂಡ ಇಷ್ಟೊತ್ತಾದರೂ ಕೂಡ ಕೊನೆಯವರೆಗೂ ತಮ್ಮ ನಿರ್ಣಯವನ್ನು, ತಮ್ಮ ಆದೇಶವನ್ನು ಕಾಯ್ದಿರಿಸಿಕೊಂಡು ಬಂದಂತಹ ನ್ಯಾಯಾಧೀಶರು ರೇವಣ್ಣ ಅವರಿಗೆ 5 ಲಕ್ಷಗಳ ಬಾಂಡ್, ಇಬ್ಬರು ಶ್ಯೂರಿಟಿ ಸೇರಿದಂತೆ ನೀವು ಹೇಳ್ದಂಗೆ KR ನಗರಕ್ಕೆ ಅವರು ಹೋಗಬಾರ್ದು ಅನ್ನೋ ಕೆಲ ಇನ್ಸ್ಟ್ರಕ್ಷನ್ ಒಂದಿಗೆ, ಕೆಲ ಷರತ್ತಿನೊಂದಿಗೆ ಬೇಲನ್ನು ಮಂಜೂರು ಮಾಡಿದ್ದಾರೆ. ಆ ಮೂಲಕ HD ರೇವಣ್ಣ ಅವರಿಗೆ KR ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ ಕಿಡ್ನಾಪ್ ಕೇಸ್ನಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ. ಆದರೆ ಅವ್ರ ಮೇಲೆ ಮತ್ತೊಂದು ಕೇಸ್ ಇದೆ, ನಿಮಗೆ ಗೊತ್ತಿದೆ. ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ A2 ಆರೋಪಿ ಅವರು ಸೇರಿದಂತೆ ಅವರ ಪುತ್ರನ ಸಂಕಷ್ಟ ಮುಂದುವರೆದಿದೆ. ಆದರೆ ಅವರಿಗೆ ಜಾಮೀನು ಮಂಜೂರಾಗಿದೆ. ರೈಟ್, ಥ್ಯಾಂಕ್ ಯು ರಂಜಿತ್ ಡೀಟೇಲ್ಸ್ಗಾಗಿ. ಈಗ ರೇವಣ್ಣವರ ವಿರುದ್ಧವಾಗಿ ನ್ಯಾಯಾಲಯದಲ್ಲಿ ಕಿಡ್ನಾಪ್ ಕೇಸ್ ಏನು ಮೊಕದ್ದಮೆ ದಾಖಲಾಗಿತ್ತೋ ಆ ದಾಖಲೆಯಲ್ಲಿ ವಾದ ವಿವಾದಗಳನ್ನು ಕೋರ್ಟು ಸುದೀರ್ಘವಾಗಿ ಆಲಿಸಿದ ನಂತರ ನ್ಯಾಯಾಲಯವು ಇವತ್ತು ರೇವಣ್ಣವರು ಯಾವುದೇ ತಪ್ಪು ಎಸಗಿಲ್ಲ ಮತ್ತು ಮೇಲ್ನೋಟಕ್ಕೆ ಇದು ಜಾಮೀನು ಕೊಡುವಂಥ ಒಂದು ಪಿಟಿಷನ್ ಆಗಿರೋದ್ರಿಂದ ಆ ಜಾಮೀನು ಅರ್ಜಿ ಹಲೋ ಮಾಡಿ 2 ಸೂರಿಟಿ ಮತ್ತು 5 lakhs ಪರ್ಸನಲ್ ಬಾಂಡ್ ಇರುವಂಥ 2 ಸೂರಿಟಿ ಕೊಡಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ಉಳಿದಿದ್ದು ಏನು ಕಂಡೀಷನ್ಸ್ ಇದೆಯೋ ಆ ಕಂಡೀಷನ್ಸ್ ಇದುವರೆಗೂ ನಮಗೆ ಸಿಕ್ಕಿಲ್ಲ. ಅದು ಕಾಪಿ ಸಿಕ್ಕಿದ ಮೇಲೆ ನಂತರ ಏನು ಕಂಡೀಷನ್ಸ್ ಇದೆಯೋ ಅದನ್ನು ತಮ್ಮ ಮಾಧ್ಯಮದ ಗಮನಕ್ಕೆ ಹೇಳ್ತೀನಿ. ಇದು ಒಂದು ರಾಜಕೀಯ ಪಿತೂರಿಯಿಂದ ನಡೆದಂಥ ಒಂದು ದಾಖಲು ಆಗಿರೋದ್ರಿಂದ ಕೋರ್ಟ್ ಗಮನಕ್ಕೆ ಅದು ಬಂದಿರೋದ್ರಿಂದ ರೇವಣ್ಣ ಅವರ ಜಾಮೀನು ಅರ್ಜಿ ಪುರಸ್ಕರಿಸಿ ಎತ್ತಿಳಿದಿದೆ ಅಂತ ತಮ್ಮ ಮಾಧ್ಯಮದ ಮುಖಾಂತರ ಈ ಕರ್ನಾಟಕ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.